ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಮಾಡುವ ಒಂದು ಮುಖ್ಯ ಉದ್ದೇಶ ಗಿಡ ಮತ್ತು ಮರಗಳಿಗೆ ಗೊಬ್ಬರ ಮತ್ತು ನೀರು ಎಲ್ಲಿ ಕೊಡಬೇಕು, ಗಿಡಗಳಿಗೆ ಗೊಬ್ಬರ ನೀರನ್ನು ಎಲ್ಲಿ ಕೊಡ್ತಾರೆ ಮತ್ತು ನಾವು ಎಲ್ಲಿ ಕೊಡ್ತೇವೆ. ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡೋರು ನಮ್ಮ SPK ಸುಭಾಷ್ ಪಾಳೇಕರ್ ಅವರು ಒಂದು ಸಂಶೋಧನೆ ಮಾಡಿ 30-40 ವರ್ಷದಿಂದ ಒಂದು ಸಂಶೋಧನೆ ಮಾಡಿ ಮರಗಳಿಗೆ ನೀರು ಮತ್ತು ಗೊಬ್ಬರ ಎಲ್ಲಿ ಕೊಡಬೇಕಂತ, ಗೊಬ್ಬರವನ್ನು ಗಿಡ ಮರಗಳು ತಗೊಳ್ಳುವಂಥ ಬೇರುಗಳು ಎಲ್ಲಿ ಇರ್ತಾವಂತ ಸುಭಾಷ್ ಪಾಳೇಕರ್ ಅವರು ಎಲ್ಲ ರೈತರಿಗೆ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ರೈತ ಬಾಂಧವರು, ಇದು ನೇರಳೆ ಮರ ಅಂದರೆ ಜಾಮೂನ್ ಮರಕ್ಕೆ ನಾನು ನಿನ್ನೆ ಗೊಬ್ಬರ ಹಾಕಿದ್ದೀನಿ. ಗೊಬ್ಬರವನ್ನು ನಾವು ಎಲ್ಲಿ ಹಾಕಬೇಕು, ಇದು ಮುಖ್ಯವಾದ ಒಂದು ಪ್ರಶ್ನೆ. ಈ ಗಿಡದ ಸುಮಾರು 12 ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಏನು ಬಿಸಿಲು ಬೀಳ್ತೈತಲ್ಲ, ಇದು ಗಿಡದ ಒಂದು ಕೆನೋಪಿ ಅಂದ್ರೆ ಕೊನೆಯ ಭಾಗ, ಗಿಡದ ಒಂದು ಕೊನೆಯ ಭಾಗ ಏನಿರ್ತೈತಲ್ಲ ಅಲ್ಲಿ ನಾವು ಈ ತರ ಸುತ್ತಲೂ ಈ ತರ ಗೊಬ್ಬರ ಹಾಕ್ಬೇಕು. ನಾವು ಬಡ್ಡಿಗೆ ಹಾಕಬಾರ್ದು. ಅಂದ್ರೆ ನೀರು ಮತ್ತು ಗೊಬ್ಬರವನ್ನು ಹೀರ್ಕೊಳ್ಳುವಂತ ತಂತು ಬೇರುಗಳು ಗಿಡದ ಕೊನೆಯ ಅಂದ್ರೆ ಕೆನೋಪಿಯ ಕೊನೆಯ ಭಾಗದಲ್ಲಿ ಇರ್ತಾವೆ ಸುತ್ತಲೂ. ಆದ ಕಾರಣ ರೈತರಾದವರು ನೀರು ಮತ್ತು ಗೊಬ್ಬರವನ್ನು ಗಿಡದ ಹೊರಭಾಗದಲ್ಲಿ ಈ ರೀತಿಯಾಗಿ ಹಾಕಬೇಕು. ಮತ್ತು ನೀರನ್ನು ಸಹ ಗಿಡದ ಹೊರಭಾಗದಲ್ಲಿ ಬೀಳುವಂಗ ಈ ರೀತಿ ವ್ಯವಸ್ಥೆ ಮಾಡಬೇಕು. ನಾವು ಅಲ್ಲಿ ಬಡ್ಡಿಗೆ ನೀರು ಕೊಡಬಾರ್ದು. ಬಡ್ಡಿಗೆ ನೀರು ಕೊಡೋದ್ರಿಂದ ಅಲ್ಲಿ ಗಿಡ ಒಣಗುವಂಥ ಸಾಧ್ಯತೆ ಹೆಚ್ಚಿರ್ತೈತಿ. ಅಂದರೆ ಸಿಡಿ ಆಯಿತು ಅಂತೀವಲ್ಲ, ಅದಕ್ಕೆ ಗಿಡದ ಹೊರಭಾಗದಲ್ಲಿ ಅಂದರೆ ಕೆನೋಪಿ ಮಧ್ಯಾಹ್ನದ ಬಿಸಿಲು ಏನು ಬೀಳ್ತೈತಿಲ್ಲ ಅದರ ಕೊನೆಯ ಭಾಗದಲ್ಲಿ ನಾವು ಏನೈತಿ ನೀರನ್ನು ಕೊಡಬೇಕಾಗ್ತೈತಿ. ಈ ರೀತಿಯಾಗಿ ಗಿಡ ಮರಗಳಿಗೆ ನೀರು ಮತ್ತು ಗೊಬ್ಬರವನ್ನು ಯಾವ ರೀತಿ ಕೊಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸುತ್ತಲೂ ಏನೈತಿ ಒಂದು ನೀರು ಮತ್ತು ಗೊಬ್ಬರವನ್ನು ಗಿಡಕ್ಕೆ ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ದಯವಿಟ್ಟು ಯಾರೂ ಬಡ್ಡಿಗೆ ಗೊಬ್ಬರ ಹಾಕೋದು, ನೀರು ಬಿಡೋದು ಮಾಡಬಾರ್ದು. ಅಂದರೆ ಗಿಡ ವೇಗವಾಗಿ ಉತ್ತಮವಾಗಿ ಬೆಳವಣಿಗೆ ಹೊಂದೈತಿ. ಇದು ಕೇವಲ ಇನ್ನೂ 3 ವರ್ಷ ಆಗಿಲ್ಲ ಈ ಗಿಡಕ್ಕೆ. ನೋಡ್ಬೋದು ಇಲ್ಲಿ ಯಾವ ರೀತಿ ಬೆಳವಣಿಗೆ ಆಗೈತಿ. ಎಲ್ಲರೂ ಸಾವಯವ ಕೃಷಿ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು ಮತ್ತು ಸುಭಾಷ್ ಪಾಳೇಕರ್ ಅವರ ಒಂದು ಕೃಷಿಯನ್ನು ಮಾಡಬೇಕಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.